ಅಲ್ಲ ಬರೋವತ್ತಂತಾನೆ ನೀವು ಒಂದು ವಾರ 15 ದಿವಸ ಉಳ್ಕೊಳ್ವೆ, ಒಂದು ಅಷ್ಟು ದಿವಸ ಉಳ್ಕೊಳ್ವೆ, ನಿಮ್ಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಉಳ್ಕೊಳ್ವಿರಿ ಅಂತ ಅಂದ್ಬಿಟ್ಟು ನೀವು ಈಗಲೇ ಬಾ ಅಂತ ಕರಿತಾ ಇದ್ದೀರಲ್ಲ. ಇರಿ ಉಳ್ಕೊಳಕಾಯ್ತದೆ ಇನ್ನೊಂದು 15 ದಿವಸ, ಇನ್ನೊಂದು ವಾರ, ಇಲ್ಲ ಒಂದು 4 ದಿವಸ ಉಳ್ಕೊಳ್ಳೋದು ಸುಮ್ಮನೆ ಇರಿ. ಅದಕ್ಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು. ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಇರಿ ಸುಮ್ಮನೆ ಹೋಗೋಕ್ಕಾಯ್ತದೆ, ಇನ್ನೂ ಸ್ವಲ್ಪ ದಿವಸ ಹೋಗೋಕ್ಕಾಯ್ತದೆ. ನೀವು ನೋಡ್ರೆ ಬಾ ಬಾ ಅಂತ ಕೂತಿದ್ದೀರಲ್ಲ, ಏನಾಯ್ತು? ನೋಡಿ ನಂದಿನಿ ಅವರೇ, ಇಲ್ಲಿ ಬೇಡ, ಸುಮ್ಮನೆ ಯಾಕೆ. ಇಲ್ಲಾಂದರೆ ನೀವು ಉಳ್ಕೊಳ್ಳಿ, ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಾನು ನಾಳೆ ಬೆಳಿಗ್ಗೆ ಹೊರಟು ಬಿಡ್ತೀನಿ. ಬಂದು ಅಲ್ಲಿ 3 ದಿನ ಆಯಿತು, ಇನ್ನೆಷ್ಟು ದಿವಸ ಇಲ್ಲೇ ಉಳ್ಕೊಳ್ಳಿ. ಅಲ್ಲಿ ಕೆಲಸ ಇದೆಯಲ್ಲ. ನಾನು ನೀವು ಹೇಳಿದ್ರಲ್ಲ, ಇಷ್ಟು ಹಿಂಸೆ ಮಾಡಿದ್ರಲ್ಲ, ಆಮೇಲೆ ಪಾರ್ವತಿಯವರು, ಆಮೇಲೆ ನಿಮ್ಮ ಅಣ್ಣ ಎಲ್ಲ ಇಷ್ಟು ಹಿಂಸೆ ಮಾಡಿದ್ರಲ್ಲ ಅಂದ್ಬಿಟ್ಟು ಉಳ್ಕೊಂಡೆ. ಸಾಕು, ಹೊರಡ್ತೀನಿ. ಇಲ್ಲ ಇನ್ನು ಎಷ್ಟು ದಿನ ಉಳ್ಕೊಳ್ಳಿ ನೀವೇ ಹೇಳಿ. ತುಂಬ ದಿನ ಆಯ್ತಲ್ಲ ಬಂದು. ಹೋಗ್ತೀನಿ, ನೀವು ಕಾಲ್ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಿ. ಅಲ್ಲ ಹೂವಂಗ ಆಡಿದ್ಮೇಲೆ ಅಕ್ಕೆ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ಎಲ್ಲ ಹೂವು ಹಂಗೆ ತಾನೆ, ನಾವೇನಾದ್ರು ಹೇಳೋಕ್ಕಾಗದ ಹೂವಿಗೆ? ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ಕಂತ ತಗೊಳ್ಳಿ. ಏನಾಯ್ತು ಅದಾಗಿ ಆಗಿದ್ದು ಆಗೋಯ್ತು, ಸರಿ ಬಿಡಿ. ಹೂವಿಗೆ ಹೇಳಿವ್ನಿ ಕತೆ ಹೂವಂಗೆ ಮಾಡೋಕ್ಕಿಲ್ಲ ಇನ್ನೊಂದ್ಸಲಿ ಅಂತವಳೆ. ಉಳ್ಕಡಿ ಬೇಜಾರು ಮಾಡ್ಕೋಬೇಡಿ. ನೀವು ಅದಕ್ಕೆ ಬೇಜಾರು ಮಾಡ್ಕೊ ಕೂತಿದ್ದೀರಲ್ಲ, ಅದು ಒಂದು ವಿಚಾರ ಅಂದ್ಬಿಟ್ಟು ಅದಕ್ಕೆ ನೀವು ಹಿಂಗೆ ಹೊಂಟೋದ್ರೆ ನನಗೂ ಬೇಜಾರಾಯ್ತದೆ. ಖುಷಿಯಿಂದ ಹೋಗೋದಂಗಿದ್ದದು. ಇನ್ನೊಂದು 3 ದಿವಸ ಆದರೂ ಹೋಯ್ತೀನಿ ಅಂದ್ಬಿಟ್ಟು ನಾಳೆಗೆ ಹೋಯ್ತೀನಿ ಅಂದರೆ ನಂಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ನಿಮಗೂ ಏನು ತಿನ್ನಕ್ಕೆ ಏನು ಮಾಡಿಸ್ನೇ ಇಲ್ಲ. ಬರೀ ನೀವು ಆಮೇಲೆ ಹೋಯ್ತಿದ್ದೀರಲ್ಲ ಅಂತ ಸುಮ್ಮನಾದೆ. ನೀವು ನೋಡ್ರಿ ಇಲ್ಲ ಹೋಯ್ತೀನಿ ಅಂತ ಕೂತಿದ್ದೀರಿ. ಇರಿ ಹೋಗಿವ್ರಿ, ಅಲ್ಲಿ ಹೋಗಿ ಏನು ಮಾಡಿರಿ ಅತ್ತೆ ಮಾವ ಅವರೆಲ್ಲ ನೋಡ್ಕೊತಾರೆ, ಸುಮ್ಮನಿರಿ. ಹೋಯ್ತೀನಿ ಅಂತ ಆಟ ಬೇರೆ ಮಾಡ್ತಾ ಕೂತಿದ್ದೀರಿ. ಅಲ್ಲ ಬೇಜಾರಾಗೋಯ್ತಾ ಹೂವಂಗೆ ಅಂದ್ಲಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಬೇಡಿ, ಸುಮ್ಮನಿರಿ. ಹೂವು ಹಂಗೆ ತಾನೆ, ನೀವೇ ನನಗೆ ಬೇಜಾರು ಮಾಡ್ತಾಯಿದ್ದೀರಿ. ನೀವು ಹೋಯ್ತೀನಿ ಅಂದ್ಬಿಟ್ಟು ಹೇಳಿದ ಮಾತನ್ನು ಕೇಳೋಕ್ಕಿಲ್ಲ, ಕಥೆನೂ ಕೇಳೋಕ್ಕಿಲ್ಲ. ನಾನು ಇಷ್ಟೇ ಹೇಳಿದ್ರು ಕೇಳ್ದೇನೆ ಏನು ಆಟ ಮಾಡ್ಕೊ ಕೂತಿರ ಚಂದ ನೋಡಿ ಏನು ಕೂತಿದ್ದರು. ಇರಿ ಹೋಗಿವ್ರಿ, ನಾಳಿದ್ದು ಹೋಗಿವ್ರಿ, ಸುಮ್ಮನಿರಿ. ನಾಳೆಗೆ ಬೆಳಗತ್ತೆ, ನಾಳೆ ಕಳ್ಕೊಂಡು ಆಚೆ ನಾಳಿದ್ದು ಹೋಗಿವ್ರಂತೆ. ಸೂರಿ ಅಲ್ಲ ಕಣಪ್ಪ, ಅದಕ್ಕೆ ಹೋಯ್ತೀನಿ ಅಂತ ಆಟ ಮಾಡ್ಕೊ ಕೂತಿದ್ದೀಯ ಅಂತಲ್ಲ. ಸುಮ್ಮನಿರು ಹೋಗುವೆ, ಇನ್ನೊಂದು 4-5 ದಿವಸ ಇದ್ಬಿಟ್ಟು ಹೋಗುವೆ. ಒಳ್ಳೇದು ಕೆಟ್ಟದ್ದು ಮಾಡ್ತೀವಿ, ಹುಣ್ಕೊಂಡು ತಿನ್ಕೊಂಡು ಹೋಗುವಂತೆ. ನೀನು ಯಾಕಪ್ಪ ಹಂಗೆ ಬೇಜಾರು ಮಾಡ್ಕೊ ಕೂತಿದ್ದೀ? ಸುಮ್ಮನಿರು ಹೋಗುವೆ. ಅತ್ತೆ ಮನೆಗೆ ಬಂದ್ಬಿಟ್ಟು ನೀನು ಹಿಂಗೆ ಹೋಯ್ತಿದ್ಯಲ್ಲ, ಏನು ಚಂದವಾ? ನನಗೆ ಗೊತ್ತಿ ಬೇಜಾರಾಗ್ತದ. ನನ್ನ ಅಳಿಯ ಬರಲಿ ನನ್ನ ಮಗಳು ಬರಲಿ ಅಂದ್ಬಿಟ್ಟು ಎಷ್ಟು ದಿವಸದಿಂದ ಕಾಯ್ಕ ಕೂತಿದ್ದೆ ನಾನು. ನೀವು ನೋಡಿದ್ರೆ ಹೆಂಗೆ ಹೋಯ್ತೀನಿ ಅಂತ ಕೂತಿದ್ದೀರಲ್ಲ. ಇಲ್ಲ ಅಮ್ಮ, ಬನ್ನಿ ಕೂತ್ಕೊಳ್ಳಿ ಬನ್ನಿ. ಇಲ್ಲ, ನಂದಿನಿ ಅವ್ರು ಇಲ್ಲೇ ಇರ್ತಾರೆ, ನಾನು ಮಾತ್ರ ಹೋಗ್ತಿರೋದು. ಅದೇ ಯಾಕನಪ್ಪ ನಿನ್ಗೆ ಹೇಳ್ತಿರೋದು, ಉಳ್ಕತೀನಿ ಅಂದ್ಬಿಟ್ಟು ನೀನು ಅದಕ್ಕೆ ಹಂಗೆ ಹೋಯ್ತಿದ್ದಿ ಅಂತ ನಿನ್ನೆ ಕೇಳ್ತಿರೋದು. ಅದಕ್ಕೆ ಹಂಗೆ ಆಡ್ತಿದ್ದಿ ನೀನು. ಸುಮ್ಮನಿರು ಹೋಗುವಂತೆ. ಏನೋ ಅಷ್ಟು ಆತ್ರ ಬಂದಿದ್ದದೆ ಹೇಳು. ಹೋಗುವೆ ನಾನು 4-5 ದಿವಸ, ಸುಮ್ಮನಿರು. ಏನಿಲ್ಲ ಉಳ್ಕಳಿ ಅಂತಾನ ಬರೋದು ಬಂದಿದ್ದೀರಿ ಅಪ್ಪ. ಅಪ್ಪನಿಗೆ ಕೆಲಸ ಹೇಳ್ಬಿಟ್ಟು ಬಂದಿರಿ ಅಂತ ಅಂದ್ಬಿಟ್ಟು ಹಿಂಗೆ ಹೋದ್ರೆ ಚಂದವಾ? ಅದಕ್ಕಪ್ಪ ಬೇಜಾರು ಮಾಡ್ಕೊಂಡಿದ್ದೀನಿ ನೀನು. ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಿ, ಏನಾಯ್ತು? ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು. ಮೊದಲು ಬನ್ನಿ ಕೂತ್ಕೊಳ್ಳಿ ಬನ್ನಿ. ಇಲ್ಲ ನೀನು ಕೂತ್ಕಪ್ಪ, ಇಲ್ಲ ಕೂತ್ಕೋ. ಏನಾಯ್ತು? ಅಲ್ಲಮ್ಮ, ನೀವು ಮಗು ಜೊತೆಲಿ ಆ ಥರ ಮಾಡಿದ್ರಲ್ಲ, ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ತುಂಬ ಬೇಜಾರಾಯಿತು. ಮಗುಗೆ ಹೊಡೆಯೋದು ಮಾಡೋದು ಆ ಥರ ಎಲ್ಲ ಏನಾದರೂ ಮಾಡ್ತಾರಾ? ಚಿಕ್ಕ ಮಕ್ಳಿಗೆ ಏನು ಗೊತ್ತಾಗುತ್ತೆ ಹೇಳಿ. ಅಕಸ್ಮಾತ್ ಒಂದು ತಪ್ಪು ಮಾಡೇ ಬಿಡ್ತವೆ, ಸಣ್ಣ ಮಗು ಅದು ಅಲ್ಲದೆ. ಅದಕ್ಕೇನು ತಪ್ಪು ಅಂದ್ರೇನು ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ಅದ್ರ ಜೊತೆ ಬೈಯೋದು ಮಾಡೋದು ಆ ಥರ ಎಲ್ಲ ಮಾಡ್ತೀರಾ? ಹೋಗ್ಲಿ, ಒಂದು ಚಾಕ್ಲೇಟ್ ತಂದು ಕೊಟ್ಟಿದ್ದೀನಿ ಮಗುಗೆ, ಅದನ್ನ ನೀವು ಕಿತ್ಕೊಂತೀರಲ್ಲ. ನಾನು ಯಾವ ವಿಚಾರದಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಆಗ್ತೀನಿ. ಬರೀ ಮಕ್ಕಳು ವಿಚಾರ ಅಂದರೆ ತುಂಬ ಕಷ್ಟ ಆಗುತ್ತೆ ಅಮ್ಮ. ನೀವು ಈ ಥರ ಎಲ್ಲ ಮಾಡಿದ್ರೆ ಸರಿಯಾಗುತ್ತಾ? ಮುಂದೆ ನಮ್ಮ ಮಕ್ಕಳು ಆಗ್ತವೆ, ಅವನು ಹಿಂಗೆ ನೀವು ಬಿಹೇವ್ ಮಾಡ್ತೀರಾ? ಆ ಮಕ್ಕಳ ಜೊತೆ ಇದೇ ಥರ ನೀವು ಟ್ರೀಟ್ ಮಾಡ್ತೀರಾ ಅಲ್ವಾ? ತೂ ಬಿಡ್ತು ಅನು. ಅದೇನಪ್ಪ ಸೂರಿ ನೀನು ಹಿಂಗೆ ಮಾತಾಡೋದು? ಅದೇನು ಹಂಗೆ ಮಾಡೋಕ್ಕಾಗದ? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಕ್ಕಂತಕೋ. ಏನೋ ನಾನು ಭಾಳ ಚೆನ್ನಾಗಿ ನೋಡ್ಕೊತಿದ್ದೆ ಮಗಿನ. ಆಯ್ತಾ, ಯಾಕೋ ನನಗೆ ತಲೆ ಕೆಟ್ಟದಂಗೆ ಆಗೋಯ್ತು. ಇವತ್ತು ಸರಿತಿತ್ತಿಲ್ಲ, ನನ್ನ ಮೂಡ್ ಸರಿತಿತ್ತಿಲ್ಲ. ಅದಕ್ಕೆ ಮಗಿನ ಜೊತೆಗೆ ಹಂಗೆ ಆಡಬಾರ್ದಾಗಿತ್ತು, ಆಡ್ಬಿಟ್ಟೆ. ಬೇಜಾರು ಮಾಡ್ಕೊಬೇಕನಪ್ಪ. ನಾನು ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಮಗಿನ ಅಂತ ಹೋಗಿ ಪಾರತಿ ಕೇಳುವೋಗು. ಪಾರತಿ ನನ್ನ ಮೇಲೆ ಅನುಮಾನ ಇಲ್ಲ ಅಂದರೆ ನಂದಿನ್ನೂ ಕೇಳೋದು ಬಿಡ. ಹೋಗ್ಬೇಕಾದ್ರೆ ಪಾರತಿ ಕೇಳುವೋಗು, ಹೆಂಗೆ ನೋಡ್ಕೊತೀನಿ ಏನು ಎತ್ತ ಅಂತ. ಅವಳೆ ಹೇಳ್ತಾಳೆ. ಏನೋ ಗೊತ್ತಾಗಲಿಲ್ಲ ಕತೆ. ನೀನು ಹಂಗೆ ಬೇಜಾರು ಮಾಡ್ಕೋಬೇಡ, ಅದೊಂದು ವಿಚಾರಕ್ಕೆ ನನಗೂ ಗೊತ್ತು. ನಮ್ಮ ಮಕ್ಳು ಕಂಡ್ರೆ ನೀವು ಭಾರಿ ಆಸೆ. ಅವಕ್ಕೆ ನೋವಾದರೆ ನೀನು ತಡ್ಕೊಳಕ್ಕಿಲ್ಲ ಅಂತ ಗೊತ್ತು. ಸರಿ ಬಿಡಪ್ಪ ಸೂರಿ, ಸರಿ ಬಿಡು. ನಂದೇ ತಪ್ಪಾಯಿತು. ಏನೋ ನಂದು ಮೂರು ಸರಿ ಇಲ್ಲದೆ ಇರಲಿ, ಏನಾದ್ರು ಇರಲಿ, ನನಗೆ ಅನ್ಬೇಡ್ದಾಗಿತ್ತು, ಹಂಗೆ ಆಡಬೇಡ್ದಾಗಿತ್ತು. ಆದ್ರೂ ಹಿಂಗೆ ಮಾಡಿಬಿಟ್ಟೆ ಅಲ್ವಾ? ಸರಿ, ಇನ್ನೊಂದ್ಸಲ ಮಾಡೋಕ್ಕಿಲ್ಲ. ಇನ್ನೊಂದ್ಸಲ ಮಾಡೋಕ್ಕಿಲ್ಲ, ಅಚ್ಚುಕಟ್ಟಾಗಿ ನೋಡ್ಕೊತೀನಿ. ಅಕಸ್ಮಾತು ನನ್ನ ಆರೋಗ್ಯ ಸರಿ ಇಲ್ಲ ಆದ್ರೂ ಅಚ್ಚುಕಟ್ಟಾಗಿ ನೋಡ್ಕೊತೀನಿ, ತಲೆ ಕೆಡ್ಸ್ಕೊಬೇಡ. ಸರಿ, ನೀನು ಹಿಂಗೆಲ್ಲ ಹಾಡ್ಬೇಡಕನಪ್ಪ ನೀನು. ನನಗೆ ಬೇಜಾರಾಯ್ತದೆ, ಊರ್ಗೋಯ್ತೀನಿ ಅಂತ ಹಿಂಗೆ ಕುಡಿಬೇಡ. ಬಂದಾಗ್ಲೆಲ್ಲವ ಬಂದು ಎಷ್ಟು ದಿವಸ ಆಯಿತು. ಹಂಗೆ ಹೋಗಿದ್ದೆ, ಬಂದಾಗ್ಲಿಂದ ಮದುವೆ ಆದಾಗ್ಲಿಂದ ಒಂದ್ಸಲ ಏನೋ ಅಚ್ಚುಕಟ್ಟಾಗಿ ಆರಾಮಾಗಿ ಉಣ್ಗ ತಿನ್ಕೊಂಡಿದ್ದವನು. ಅದು ಬಿಟ್ಟು ಇನ್ನು ಯಾವತ್ತಾರು ಬಂದಿದೀಯಾ? ಇಲ್ಲ. ನಾವು ಎಷ್ಟೇಗೋ ಆಗಾದ್ರೂ ಬರೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ. ಇರಪ್ಪ ಹೋಗುವಂತೆ, ಉಣ್ಕೊಂಡು ತಿನ್ಕೊಂಡ ಮೇಲೆ ಹೋಗುವೆ. ನಂದಿನಿ ಜೊತೆ ಮಾತಾಡೀನಿ. ಅವಳುವೆ ನೀನು ಹೊರಟು ಬಿಡ್ತೀನಿ ಅಂದರೆ ಅವಳು ಇರೋಕ್ಕಿಲ್ಲ ಅಂತ ಕೂತವಳೆ. ಹೇಳು, ಬಸ್ರಿ ಬೈಕೆ ನೀನು ಹಿಂಗೆ ಈಡೇರ್ಸೋದು? ಬಸ್ರಿಗೆ ಆಸೆ ಇರ್ತದೆ, ಅಪ್ಪನ ಮನೆ ಇರಬೇಕು, ಜೊತೆಗೆ ಇರಬೇಕು ಅಂತ ಆಸೆ ಇರ್ತದೆ. ನೀನು ನೋಡಿದ್ರೆ ಹೋಯ್ತೀನಿ ಅಂತಿದ್ದಿ. ಅವಳು ಇದ್ದಾಳೆ, ನೀನು ನಿಂದ್ಬಿಟ್ಟನೆ ಓಡ್ ಬರ್ತಾಳೆ. ಅದಕ್ಕೆ ಹೇಳ್ತಿರೋದು, ಇದ್ಬಿಟ್ಟು ಹೋಗುವಂತೆ. ಇಲ್ಲಿ ಮನೆ ಅಂದಮೇಲೆ ಸಣ್ಣ ಪುಟ್ಟ ವಿಚಾರ ಮಾತು ಕತೆ ಎಲ್ಲ ಬರ್ತವೆ.
ಅದಕ್ಕೆ ನೀನು ತಲೆ ಕೆಡ್ಸ್ಕೊ ಕೂತ್ಕೊಳಕ್ಕಾಗದ? ಇದೆಲ್ಲ ಮಾಮೂಲಿ ಮನೆ ಅಂದಮೇಲೆ ಇಷ್ಟು ವಿಚಾರ ನಡೀತಾನೆ. ಇದನ್ನ ಪಿಕ್ಚರ್ ಕೆಟ್ಟಾಯ್ತಾ? ಒಂದೇ ಸಮಯ ಜೀವನ ಮಾಡ್ಕೋಗಕ್ಕೆ ಜೀವನ ಕನಪ ಇದು. ಸಣ್ಣ ಪುಟ್ಟ ವಿಚಾರ ಬರ್ತವೆ ಹೋಯ್ತವೆ. ಇವ್ನು ಯಾರು ತಲೆಗೆ ಹಾಕಿ ಕೂತಿದಾರು? ಮೊದ್ಲಾಗ ಹೇಳಿಗ ಇದನ್ಯಾರು ತಲೆಗೆ ಹಾಕೊಂಡು ತಲೆ ಕೆಡ್ಸ್ಕೊ ಕೂತಿದಾರು? ಪಾರತಿ ಸಿಕ್ಕಿಲ್ಲ ಬಿಡು ಎತ್ತೆ ಅಂತ ಅಂದ್ಲು. ಅವಳನ್ನ ಕೇಳಿಲ್ವಾ? ನಾನು ಕೇಳಿದೆ, ಹಿಂಗೆ ಮಾಡಬಾರ್ದಾಗಿತ್ತು ಕಣವ, ಹಿಂಗೆ ಮಾಡ್ಬಿಟ್ಟೆ ಅಂತ. ಅದಕ್ಕೆ ಅವಳು ಇಲ್ಲ ಸರಿ ಬಿಡವ ಬಿಡಿ ಸಿಕ್ಕಿಲ್ಲ ಅಂತ ಅಂದ್ಲು. ಬೇಕಾದ್ರೆ ಅವಳನ್ನೇ ಬೇಕಾದ್ರೆ ಹೋಗಿ ಕೇಳ್ಬೇಕು. ಸುರಿ ನನ್ನ ಮೇಲೆ ಅನುಮಾನ ಐತ್ರೆ ಅವಳೇ ಬೇಕಾದ್ರೆ ಹೋಗಿ ಕೇಳಿ ಮಾಡು, ಗೊತ್ತಾಯ್ತದೆ ಆಯ್ತಾ? ಸುಮ್ಮನೆ ನೀನು ಮಾತು ಹೋಯ್ತೀನಿ 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 ಅಂತ ಕುಡಿಬೇಡ, ಬೇಜಾರಾಯ್ತದೆ ನನಗೆ. ಸರಿ ಅಮ್ಮ, ನಿಮ್ಮನೆ ವಿಚಾರ ನೀವೇನಾದರೂ ಮಾಡ್ಕೊಳ್ಳಿ. ಸರಿ, ನಾನು ನಾಳೆ ಹೊರಟ್ಬಿಡ್ತೀನಿ. ಅಮ್ಮ ಫೋನ್ ಮಾಡಿದ್ರು, ಕೆಲಸ ಇದೆ ಅಂತ ಹೇಳ್ತಿದ್ದಾರೆ. ನಾನು ಹೊರಡ್ತೀನಿ ಅಮ್ಮ. ಸರಿ, ಮಾತಾಡ್ತಾ ಇರಿ, ಬರ್ತೀನಿ. ಅಲ್ಲ ಕಣಪ್ಪ ಸುರಿ, ಅದೇ ಆಕಂಗಡಿ ನೀನು? ಇಲ್ಲ ಇಲ್ಲ ಅಮ್ಮ, ಇಲ್ಲ ಅಮ್ಮ ಫೋನ್ ಮಾಡಿದ್ರು, ಅದೇ ಫ್ಯಾಕ್ಟ್ರಿಗೆಲ್ಲ ಹೋಗಬೇಕಲ್ಲ. ಇನ್ನೊಂದು ದಿನ ಯಾವತ್ತಾದ್ರೂ ಬರ್ತೀನಿ. ಟೈಮ್ ಆಗುತ್ತೆ ನನಗೂ. ನಾಳೆ ಹೊರಟ್ಬಿಡ್ತೀನಿ ಮಾರ್ನಿಂಗು. ನಾನೇನು ಇವಾಗಲೇ ಹೋಗ್ತಿದ್ದೀನಾ? ಇವಾಗಲೂ ಹೋದರೂ ಆಗುತ್ತೆ, ಬಟ್ ನಂದಿನಿ ಅವ್ರು ಬೇಡ ಬೇಡ ಅಂತಿದ್ದಾರಲ್ಲ ಅದಕ್ಕೆ. ಸರಿ, ನಾಳೆ ಮಾರ್ನಿಂಗ್ ಹೊರಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೇ ಮಗ ಬತ್ತವ ಇವನಿಗೂ ಭಾರಿ ದುರಂಕಾರ ಕಂತಕೋ. ಭಾರಿ ದುರಂಕಾರ ಬಂದ್ಬಿಡ್ತು. ಥೂ, ಇವ್ನು ಹೇಗ್ತಿದ್ ಬೆಂಕಿ ಹಾಕ. ಈ ಪಾಟಿ ದುರಂಕಾರ ಒಳ್ಳೇದ ಮನ್ಸೂನ್ಗೆ? ಅಲ್ಲ ಏನು ಈ ನಾವು ಆಗರಿತೆ ಆದ್ರೆ ಏನು ಕಾಲು ಬಿದ್ದಂಗೇನೋ ಅಷ್ಟು ಆಗಾದ್ರೆ ಇರಕಿಲ್ಲ ಅಂತ ಕೂತವನಲ್ಲ. ಏನು ಭಾರಿಯ ದುರಂಕಾರ ಕಂತಕೋ. ದುರಂಕಾರ ಮುಂಡೆವು ನಾವು ಪ್ರೀತಿ ಮಾಡಿದ್ರೆ ಇವಕ್ಕೆ ಏನೋ ಕಣ ಇವಕ್ಕೆ ದೊಡ್ಡ ನನ್ನ ಹಟ್ಕೊಳ್ಳೆ ಹೋದ್ರೆ ಹೋಯ್ತಾನೆ ಕಂತಕೋ. ಅಲ್ಲ ನನಗೆ ಬುದ್ಧಿ ಹೇಳಕ್ ಬರೋದು ನೋಡು, ನನಗೆ ಬುದ್ಧಿಯ ಕಲ್ತೀರ ಅಂದ್ಬಿಟ್ಟು ನನ್ನ ಕಡೆ ಹೇಳ್ಸ್ಕೊಳ್ಳೋದ ಕಣಪ್ಪ ಅನ್ಕೊಂಡಿದ್ದೆ ನಾನು. ನನಗೆ ಬುದ್ಧಿ ಪದ್ದಿ ಬರೋಕ್ಕಿಲ್ಲ, ಇವನ ಕಡೆ ಹೇಳ್ಸ್ಕೊಂಡು ಬುದ್ಧಿ ಕಲಿಯೋದ ಅಂತ ಅನ್ಕೊಂಡಿದ್ದೆ. ಲೋಪರ್ ನನ್ನ ಹಟ್ಕೊಳ್ಳ. ನೋಡು ಹೆಂಗೆ ಹಾಡನು ದೊಡ್ಡ ನನ್ನ ಮಗ. ಓಹ್ ಭಾರಿ ಹಾಡ್ತಾನಲ್ಲ ಭಾರಿಯ. ನಾನು ಏನು ಅನ್ಕೊಬಿಟ್ಟಿದ್ದಕ್ಕಂತಕೋ, ತಲೆ ಮೇಲೆ ಕೂರ್ಸ್ಕೊಬಿಟ್ಟಿದ್ದಿ. ಅಲ್ಲ ಮೊದಲು ನೀನು ಹೇಳ್ದಂಗೆ ಕೇಳ್ಕೊಂಡು ಸಾಯ್ಕೊಂಡು ಬಿದ್ದಿದ, ಈಗ ಯಾಕಂಗೆ ಹಾಡನು ನೇ ಮಗ ನಂದಿನಿ? ಈಗ ಯಾಕಂಗೆ ಹಾಡನು? ನೀನು ಹೇಳ್ದಂಗೆ ಕೇಳಿಸ್ಕೊಂಡು ಬಿದ್ದಿರ್ಬೇಕು ತಾನೇ? ಏನು ಹೆಚ್ಕೊಬಿಟ್ಟಿದ್ದಾನ? ಅದಕ್ಕೆ ಅದಕ್ಕೆ ಹೆಚ್ಕೊಂಡಿದ್ದಾನು ಏನೋ ಅವ್ನಿಗೆ ಸದ್ಗಿದ್ರೆ ಕೊಟ್ಬಿಡಿದಿ ಹೆಂಗೆ? ಮೊದಲು ಎಲ್ಲಕ್ಕೂ ಹೂ ಅನ್ಕೊಂಡು ತಲೆ ಎಳ್ಸ್ಕೊ ಬಿದ್ದಿದ, ಈಗ ಭಾರಿ ಹೆಚ್ಕೊಬಿಟ್ಟಾನೆ ಭಾರಿಯ. ಲೋಪರ್ ನನ್ನ ಮಗ. ಬಾಯಿಗೆ ಸರಿಯಾಗಿ ಬರ್ತವೆ ಬೋದ್ರೆ ಮಾತ್ರವೇ. ಏನು ಮಾಡನೆ ನಿನ್ನ ಗಂಡ ಅಲ್ವಾ? ಸುಮ್ಮನೆ ಇವನಿ ಏನಾರು ಮಾಡ್ಕೊಳ್ಳಿ ನಿಮ್ಮ ಮನೆ ವಿಚಾರ ಅಂತಾನೆ ಇವನ್ನ ಕೇಳಕ್ಕೆ ಬಂದಿದ್ದು. ಎಣ್ಣೆಯಿಂದ ಅದೇ ವಿಚಾರ ತಗೊಂಡು ಕೆಟ್ಕ ತಕೋತಿದ್ದಾನ. ಇವನ್ ಬುದ್ಧಿನೂ ತೋರಿಸ್ತಾನೆ ತಕೋ, ಇವನ್ ಚೆಂಗ್ಳು ಬುದ್ಧಿನುವೆ. ನಮ್ಮ ಮನೆ ವಿಚಾರ ಇವನ್ಗೆ ಯಾಕಂತೆ ತಿನ್ಕೊಂಡು ಉಣ್ಕೊಂಡು ಮುಚ್ಕೊಂಡು ಹೋಗೋನು, ಜಾಸ್ತಿ ಹಾಡ್ಬೇಡಾನು. ನನಗೂ ಬಾಯಿಗೆ ಸರಿಯಾಗಿ ಬರ್ತವೆ. ಏನು ಮಾಡನೆ ಹೊಳಿಯ ಅಲ್ವಾ? ಸೌರ್ಸ್ಕೊಂಡಿವ್ನಿ ಸೌರ್ಸ್ಕತವ. ಇವಕ್ಕೆಲ್ಲ ಆಗ್ಬಿಡ್ತದೆ ಇಂಥ ಬುದ್ಧಿವಾದ ಹೇಳಕ್ಕೆ. ಇವರು ಇನ್ನೊಬ್ಳು ಕಟ್ಕೊ ಬಂದಿರೋದು ಅದು ಸರಿ, ನೀನೇ ನೆಟ್ಕಿಲ್ಲಕಂತ ತಕೋ. ಬಡ್ಕೊಳ್ದಿಲ್ವಾ ತಗೊಂಡೋಗಿ ಕೇಸ್ ಹಾಕ್ಬಿಡದ ಅಂತ. ನೇವ ಸುಮ್ಮನಿರು ನೀನು, ಕೇಸು ಪಾಸು ಅಂತ ಈಗೆಲ್ಲ ಆಗಿರೋವತ್ತಲ್ಲ. ಈಗೇನು ಬೇಡ ಕೇಸು ಪಾಸು. ನಿನ್ನ ಮಾತು ಕೇಳ್ಕೊಂಡ್ರೆ ಭಾಳ ಮುರ್ಕಡೆ ಬಂದು ಕುತ್ಕೊಬಿಡ್ತೀನಿ. ಸುಮ್ಮನಿರು, ಎಲ್ಲ ನಿನ್ನಿಂದನೇ ಯಾಕತ್ತೆ. ಹೇಳ್ದಿಲ್ವ ನಾನು ಅವತ್ತೇ ನೆಟ್ಕೊಂಡು ನೇರವಾಗಿರು ಸೂರಿ ಮುಂದೆ ಅಂತ ಕೇಳಿರ ನೀನು? ಎಲ್ಲ ಮಾಡೋದು ಮಾಡ್ಬಿಡ್ತಿದ್ದಿ, ನೇಮ್ದಾಗಿ ಇರಾಕು ಬಿಡಕ್ಕಿಲ್ಲ. ಈಗ ಹೋಯ್ತೀನಿ ಅಂತಾರೆ ತಾನೇ, ಇರಲಿ ಬಿಡು. ಇನ್ನೊಂದು 2 ದಿವಸ ಇದ್ಬಿಟ್ಟು ನಾನು ಹೋಗೋಣ ತಗ. ನಾಳೆನೇ ರೆಡಿ ಆಗಿ ಹೋಗೋಣ ನಾನುವೇ. ಏನು ತಲೆಗಿಲ್ಲ ಕೆಟ್ಟೋಗಿದ್ದದ ಉಳ್ಕೊ, ಒಂದು 4 ದಿವಸ ಹೋಗುವಂತೆ. ಅವನು ಹೋಗ್ಲಿಕ್ಕತ್ತೆ ಹೋಗ್ಲಿ. ದುರಂಕಾರ ಅವನಿಗೂ ದುಡ್ಡು ದುರಂಕಾರ ಕತೆ. ಹೋಗಿ ನಿಗ್ರುಳಿಯಲ್ಲಿ ಇರೋ ಆರಾಮಾಗಿ ಬಾಡಿಗೆ ಏನಾರು ಹೊಡ್ತೀನಿ, ಹೆಚ್ಕಡೆ ಉಣ್ಕೊಂಡು ತಿನ್ಕೊಂಡು ಸಂಜೆ ಗಂಟ ಎಲ್ಲ ಅಪ್ಪನ ಮನೆ ಬರಾಸೆ ಮಾಡಿದ್ರೆ ಅಲ್ಲಿರಕ್ಕೆ ಆಸೆ ಮಾಡ್ತಾಳೆ, ಅಲ್ಲಿರಕ್ಕೆ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೆಫ್ಟಿಗೂ